ಬೆಳಗ್ಗೆ ಎದ್ದು ಹಾಲಿನ ಪ್ಯಾಕೆಟ್ ಕಟ್ ಮಾಡಿ ಪಾತ್ರೆಗೆ ಹಾಲು ಹಾಕ್ಬಿಟ್ಟು ಆಮೇಲೆ ಬಿಸಿ ಬಿಸಿ ಟೀನ ನಾನೇ ರೆಡಿ ಮಾಡಿದೆ. ಬಿಸಿ ಬಿಸಿ ಚಾ ಏನೋ ರೆಡಿ ಆಯಿತು. ಇದಕ್ಕೆ ಬಿಸ್ಕೆಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅದ್ರ ಜೊತೆಗೆ ಮಿಲ್ಕ್ ಬಿಕೀಸ್ ಕಾಂಬಿನೇಷನ್ ಅಂತೂ ಇನ್ನೂ ಚೆನ್ನಾಗಿತ್ತು. ಅದಾದಮೇಲೆ ಕೆಲಸ ಜಾಸ್ತಿ ಇತ್ತು ಅಂತ ಬೇಗ ಬಂದು ಲ್ಯಾಪ್ಟಾಪ್ ಮುಂದೆ ಕೂತೆ. ಅದಾದಮೇಲೆ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಸ್ನಾನ ಗೀನ ಎಲ್ಲ ಮಾಡಿದೆ. ಮನೇಲಿ ತಿಂಡಿ ಏನು ಮಾಡಲಿಲ್ಲ. ಹತ್ತಿರದಲ್ಲಿರುವ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗೆ ಹೋದೆ. ಆಮೇಲೆ ಒಂದು ಸ್ಪೆಷಲ್ ಬೆಣ್ಣೆ ದೋಸೆನ ಆರ್ಡ್ರ್ ಮಾಡಿದೆ. ಬಿಸಿ ಬಿಸಿ ದೋಸೆ ಏನೋ ರೆಡಿ ಆಯಿತು, ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು. ಅದೇ ಬೆಣ್ಣೆ ದೋಸೆನ ತಿಂದ್ಕೊಂಡು ಬರೋವಾಗ ಮನೆಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ ಸ್ವಲ್ಪ ಬೇಕಾಗಿತ್ತು. ಅದನ್ನೆಲ್ಲ 33 ರೂಪಾಯಿ ಕೊಟ್ಬಿಟ್ಟು ತೊಗೊಂಬಂದೆ. ಮನೆಗೆ ಬಂದು ಅದನ್ನೆಲ್ಲ ಹೆಚ್ಚಿ ಇಟ್ಕೊಂಡೆ. ಆಮೇಲೆ ಬಿಸಿ ಬಿಸಿ ಅನ್ನ ಏನೋ ರೆಡಿ ಆಗ್ತಾಯಿತ್ತು. ಅನ್ನ ಎಲ್ಲ ರೆಡಿ ಆದಮೇಲೆ ಇದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಏನೋ ರೆಡಿ ಮಾಡಿದೆ. ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಮಾಡಿರೋ ಬಿಸಿ ಅನ್ನನ ಎಲ್ಲ ಕಲಿಸ್ಬಿಟ್ಟು ಮಸಾಲೆ ಚಿತ್ರಾನ್ನ ಏನೋ ಸ್ಪೈಸಿಯಾಗಿ ರೆಡಿಯಾಗಿತ್ತು. ಅದೇ ಚಿತ್ರಾನ್ನ ಮಧ್ಯಾಹ್ನ ಊಟಕ್ಕೆ ಅಂತ ತಿಂದ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕೆಲಸ ಮಾಡಿಬಿಟ್ಟು ನಿದ್ದೆ ಬರ್ತಾಯಿತ್ತು ಅಂತ 1 ಅವರ್ ನಿದ್ದೆನೂ ಮಾಡಿದೆ. ಆಮೇಲೆ ಸಾಯಂಕಾಲ ಎದ್ಬಿಟ್ಟು ಸ್ವಲ್ಪ ಮನೆಗೆ ಬಿಸ್ಕೆಟ್ಸ್ ಬೇಕಾಗಿತ್ತು. ಬಿಸ್ಕೆಟ್ಸ್ನೆಲ್ಲ ಹತ್ತಿರದಲ್ಲಿರೋ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದೆ. ರಾತ್ರಿ ಊಟಕ್ಕೆ ಅಂತ ಚಪಾತಿ ಚಟ್ನಿ ಕೂಡ ತಿಂದ್ಕೊಂಡೆ. ಇಷ್ಟೆಲ್ಲ ಆಗಷ್ಟರಲ್ಲಿ ರಾತ್ರಿ 9 ಗಂಟೆ ಆಗ್ತಾಯಿತ್ತು. ಸರಿ ಅಂತ ಬಂದು ಎಡಿಟಿಂಗಿಗೆ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿನ ಮುಗಿಸ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.